ರವಿ ಕಿರಣ್ ಬಿನ್ ನಾಗೇಗೌಡ ಎಂಬುವರು ನಂದಿನಿ ಲೇಔಟ್ ಪೊಲೀಸ್ ಠಾಣೆಗೆ ಹಾಜರಾಗಿ ಒಂದು ಲಿಖಿತ ದೂರನ್ನು ಸಲ್ಲಿಸಿದ್ದಾರೆ. ಈ ದೂರಿನ ಸಾರಾಂಶ ಏನೆಂದರೆ, ಅವರು ಶ್ರೀ ಕೋಮಲ್ ಅವರು ನಟಿಸಿರುವಂಥ ಕೋಣ ಚಿತ್ರದ ನಿರ್ಮಾಪಕರಾಗಿದ್ದು, ಈ ಚಿತ್ರವನ್ನು ಅವರು ಬಿಡುಗಡೆ ಮಾಡಿರ್ತಾರೆ. ಬಿಡುಗಡೆ ಮಾಡಿದ ಸಮಯದಲ್ಲಿ ಕೆಲವು ಕಲ್ಪ್ರಿಟ್ಸ್ ಈ ಒಂದು ಮೂವಿಯನ್ನು ಅನ್ಅಥರೈಸ್ಡ್ ಆಗಿ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಅವರು ಈ ಮೂವಿಯನ್ನು ಬಿತ್ತರಿಸ್ತಾ ಇದ್ದಾರೆ ಅಂಥೇಳಿ ಅವ್ರಿಗೆ ಮಾಹಿತಿ ಇದ್ದು, ಆ ಬಗ್ಗೆ ಅವರು ತಮ್ಮ ದೂರಿನಲ್ಲಿ ಏನು ನಮೂದಿಸಿ ದೂರು ಕೊಟ್ಟಿದ್ದರು. ಆ ದೂರಿನನ್ವಯ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯ ಅಪರಾಧ ಕ್ರಮಾಂಕ 380/2025 ಕಾಪಿರೈಟ್ ಆ್ಯಕ್ಟ್ ಮತ್ತು IT ಆ್ಯಕ್ಟಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ವಿ. ಸೊ ಈ ಒಂದು ತನಿಖೆಯ ಸಮಯದಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ಮೌನೇಶ್ ಈಶ್ವರಪ್ಪ ಬಡಗೇರ್ ಎಂಬ ವ್ಯಕ್ತಿಯನ್ನು ಬೆಳಗಾವಿಯಿಂದ ನಾವು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾಯಿದ್ವಿ. ಈ ವ್ಯಕ್ತಿ ಇದನ್ನು ಈ ರೀತಿ ಅನ್ಅಥರೈಸ್ಡ್ ಆಗಿ ಬಿತ್ತರಿಸಿದಾನೆ ಅಂತೇಳಿ ಪ್ರಾಥಮಿಕವಾಗಿ ತನಿಖೆಯಲ್ಲಿ ತಿಳಿದು ಬಂದಿದೆ. ಇದರಲ್ಲಿ ಇನ್ನೂ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ವಿವರವಾದ ತನಿಖೆಯನ್ನು ಕೈಗೊಂಡು ಅವರನ್ನು ಕೂಡ ಕಾನೂನು ಕ್ರಿಯೆಗೆ ಒಳಪಡಿಸಲಿಕ್ಕೆ ಕ್ರಮ ತೆಗೆದುಕೊಳ್ತೇವೆ. ಈಗ ಒಬ್ಬರೇ ಸಿಕ್ಕಿದ್ದಾರೆ. ಈಗ ನೆಕ್ಸ್ಟ್ ಲೆವೆಲಲ್ಲಿ ಮತ್ತೆ ಏನಿದೆ ಅದನ್ನೆಲ್ಲ ವೆರಿಫೈ ಮಾಡ್ತೀವಿ. ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಮಾರ್ಕ್ ಆದಂಗಿದೆ. ಯಾಕಂದ್ರೆ ಸಿನಿಮಾ ರಿಲೀಸ್ ಆಗಿದ್ದು ನೆಕ್ಸ್ಟ್ ಅಂದ್ರೆ 10ವರೆಗೆ ಸಿನಿಮಾ ರಿಲೀಸ್ ಆಯ್ತು ಅಂದ್ರೆ 12ವರೆಗೆಲ್ಲ ಸಿನಿಮಾ ಸಿಗ್ತಾ ಇದೆ. ಇದೇ ತರ ಆಗ್ತಾ ಇದ್ರೆ ಇಂಡಸ್ಟ್ರಿ ಉಳಿಯಲ್ಲ ಅನ್ನೋ ಪರಿಸ್ಥಿತಿ ಕನ್ನಡ ಇಂಡಸ್ಟ್ರಿ ಅವ್ರು ಮಾತಾಡ್ತಿದ್ದಾರೆ. ಸೊ ಸರ್ಕಾರದಿಂದ ಯಾವ ತರ ಸಪೋರ್ಟ್ ಸಿಗುತ್ತೆ ನೋಡಿ. ಇದು ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾನು ಶ್ರೀಯುತ ಕೋಮಲ್ ಅವರು ಹೇಳಿದ ತಕ್ಷಣ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದೀವಿ. ನಾವು ಇದು ಕಾನೂನು ಬಾಹಿರವಾಗಿರೋದ್ರಿಂದ ಇದರ ವಿರುದ್ಧವಾಗಿದ್ದೀವಿ. ಇದನ್ನು ಅತ್ಯಂತ ಕಠಿಣವಾಗಿ ನಾವು ಇದರಲ್ಲಿ ಏನು ಕಾನೂನು ಕ್ರಮ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ ಅದೆಲ್ಲ ಕೂಡ ತೆಗೆದುಕೊಳ್ತೇವೆ. ಮತ್ತು ಇದರಲ್ಲಿ ಯಾರೇ ಈ ರೀತಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ನಮ್ಮ ಗಮನಕ್ಕೆ ಬಂದರೆ ಖಂಡಿತವಾಗಿ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ತೇವೆ. ಅಂದ್ರೆ ಕಠಿಣ ಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಶಿಕ್ಷೆ ಆಗ್ಬೋದು ಸರ್? ಏನಕ್ಕೆ ಅಟ್ಲೀಸ್ಟ್ ಮಾಡೋರಿಗೆ ಇಲ್ಲ ಈ ತರ ಆಗುತ್ತೆ ಅಂತ ಗೊತ್ತಾದ್ರೆ ಮಕ್ಕಳು ನಿಲ್ಲಿಸಬಹುದಾ ಅಂತ ಹೇಳಿ ಏನು ಶಿಕ್ಷೆ ಆಗ್ಬೋದು? ಅದು ಇಟ್ ಇಸ್ ಟು ಅರ್ಲಿ. ಅಂದರೆ ನಮಗೆ ಈಗ ಶಿಕ್ಷೆ ಬಗ್ಗೆ ಮಾತಾಡ್ಲಿಕ್ಕೆ ಮೊದಲು ಇನ್ವೆಸ್ಟಿಗೇಷನ್ ಮುಗಿಬೇಕು, ದೋಷಾಪಣೆ ಪತ್ರ ಸಲ್ಲಿಸಬೇಕಾಗ್ತದೆ. ಆಮೇಲೆ ಕೋರ್ಟ್ ಡಿಸೈಡ್ ಮಾಡುತ್ತೆ ಏನು ಶಿಕ್ಷೆ ಕೊಡಬೇಕು ಅಂತ. ಸೊ ನಾವು ಆ್ಯಸ್ ಅ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ನಾವೇನು ಮಾಡಬೇಕು ಎಲ್ಲ ಎಫೆಕ್ಟಿವ್ ಆಗಿ ಮತ್ತು ಪ್ರಾಂಪ್ಟ್ ಆಗಿ ಮಾಡ್ತೀವಿ. ಕೇವಲ ಕೋಣ ಒಂದೇ ಸಿನಿಮಾ ಮಾತ್ರ ಇರೋದು, ಬೇರೆ ಸಿನಿಮಾಗಳೆಲ್ಲ ಪ್ರಾಥಮಿಕವಾಗಿ ನಮಗೆ ಇದ್ರ ಬಗ್ಗೆ ದೂರು ಬಂದಿದೆ. ಬಟ್ ಈಗ ಅವರು ಅಕೌಂಟ್ಸ್ ಎಲ್ಲ ವೆರಿಫೈ ಮಾಡುವಾಗ ಇನ್ನೂ ಹೆಚ್ಚಿನ ಮಾಹಿತಿಗಳು ನಮಗೆ ಸಿಗ್ತಾ ಇದೆ. ಅದನ್ನು ಕೂಡ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಸೊ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಎಲ್ಲ ಕೂಡ ರಿವೀಲ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದು ಇನ್ವೆಸ್ಟಿಗೇಷನ್ ಹ್ಯಾಂಪರ್ ಆಗೋ ಚಾನ್ಸ್ ಇರ್ತದೆ. ಏನು ಆರೋಪಿತನ ಮೊಬೈಲಲ್ಲಿ ಏನು ಮಾಹಿತಿ ಸಿಕ್ಕಿದೆ ಅಥವಾ ಲ್ಯಾಪ್ಟಾಪಲ್ಲಿ ಏನು ಸಿಕ್ಕಿದೆ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಸೊ ಎಲ್ಲ ವಿಷಯಗಳನ್ನು ಇನ್ಕ್ಲೂಡ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಆರೋಪಿ ಈಗ ನಮ್ಮ ಪೊಲೀಸ್ ಠಾಣೆಯಲ್ಲಿ, ನಮ್ಮ ಪೊಲೀಸ್ ವಿಷಯದಲ್ಲಿದ್ದಾರೆ. ಅದು ಸಬ್ ಜುಡಿಷಿಯಸ್ ಆಗ್ತದೆ. ಅನ್ಆಥರೈಸ್ಡ್ ಅಪ್ಲಿಕೇಶನ್ಸ್ಗಳು ಸುಮಾರು ಇದೆ. ಇದಕ್ಕೆ ಕಡಿವಾಣ ಯಾವ ರೀತಿಯಲ್ಲಿ? ಯಾಕಂದ್ರೆ ಒಂದು ಟೆಲಿಗ್ರಾಮ್ ಆಗಿರ್ಬೋದು, ಟೆರಾಬಿಟ್ ಆಗಿರ್ಬೋದು, ಇವೆಲ್ಲ ಗೌರ್ಮೆಂಟ್ ಅಪ್ರೂವ್ಡ್ ಅಪ್ಲಿಕೇಶನ್ಸ್ಗಳು. ಬಟ್ ಅಂತಹ ಜಾಗದಲ್ಲೇ ಅಂತಹ ಅಪ್ಲಿಕೇಶನ್ಸ್ಗಳಲ್ಲೇ ನಮ್ಮ ಕನ್ನಡ ಇಂಡಸ್ಟ್ರಿ ಅನ್ನೋದಕ್ಕೆ ನಮ್ಮ ದೇಶದಲ್ಲಿ ರಿಲೀಸ್ ಆಗುತ್ತೆ ಎಲ್ಲಾ ಸಿನಿಮಾಗಳ ಕಂಟೆಂಟ್ ರಿಲೀಸ್ ಆಗಿದ್ದು 1 hourಗೆ ಬರ್ತಾ ಇದೆ. ಇದಕ್ಕೆ ಕಡಿವಾಣ ಇಲ್ವಾ? ಆಗುತ್ತಾ ಇಲ್ವಾ? ಇದಕ್ಕೆ ನಂಬಿಕೊಂಡು ಒಂದು ಸಿನಿಮಾ ತಯಾರಾಗುತ್ತೆ ಅಂದ್ರೆ ಅದನ್ನ ನಂಬಿಕೊಂಡು ಸಾವಿರಾರು ಕುಟುಂಬಗಳು ನಡೀತಾ ಇರುತ್ತೆ. ಸೊ ಇಂಡಸ್ಟ್ರಿ ನಿಲ್ತಾ ಹೋಯ್ತು ಅಂದ್ರೆ ಅಷ್ಟು ಕುಟುಂಬಗಳು ಬೀದಿಗೆ ಬರುತ್ತೆ. ಈಗ ಕಡಿವಾಣ ಇದೆ, ಕಾನೂನು ಇದೆ, ಅದನ್ನು ಇನಿಷಿಯೇಟ್ ಮಾಡಬೇಕು. ಈಗ ನೀವು ಹೇಗೆ ದೂರು ಕೊಟ್ಟಿದ್ರೆ ಈ ಥರ ದೂರು ಕೊಟ್ಟರೆ ತಕ್ಷಣ ಕಾನೂನು ಕ್ರಮ ತೆಗೆದುಕೊಳ್ಳಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಈಗ ನೀವು ಹೇಳಿಲ್ಲ ಅಂದರೆ ನಮಗೆ ಇದು ಸೋಮೊಟ್ಟೋ ಗೊತ್ತಾಗ್ತಿರೋದಿಲ್ಲ ಸಮ್ಟೈಮ್ಸ್. ಸೊ ನೀವು ಈಗ ಕಂಪ್ಲೇಂಟ್ ಕೊಟ್ಟಿದ್ರಲ್ಲಿ ಈ ಥರ ಕಂಪ್ಲೇಂಟ್ ಕೊಟ್ಟರೆ ತಕ್ಷಣ ಆ್ಯಕ್ಟ್ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಸೊ ನಾವು ಈ ರೀತಿ ಲೀಗಲ್ ಆ್ಯಕ್ಷನ್ ತೊಗೊಳೋದ್ರಿಂದ ಅದು ಆಟೋಮೆಟಿಕ್ ಅದು ಇದಾಗುತ್ತೆ, ಸ್ಟಾಪ್ ಆಗ್ತದೆ. ಈಗ ಸದ್ಯಕ್ಕೆ ಒಬ್ಬರನ್ನ ವಶಪಡಿಸಿಕೊಂಡಿದ್ದೀವಿ. ಮುಂದೆ ಮತ್ತೆ ಇನ್ನೂ ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲ ಮುಂದಿನ ಪ್ರಕ್ರಿಯೆ ಕೈಗೊಳ್ತೇವೆ. ಬೇರೆ ಚಿತ್ರತಂಡ ಯಾವಾಗಾದ್ರೂ ಈ ಮುಂಚೆ ಯಾವ್ದಾದ್ರು ಕಂಪ್ಲೇಂಟ್? ಇಲ್ಲ, ಇದೇ ಮೊದಲ ಕಂಪ್ಲೇಂಟ್. ಥ್ಯಾಂಕ್ ಯು.